ನಾನು ಆ ಮಾಲಿಗೆ ಹೋಗಿ ಎಷ್ಟು ನಿಯರ್ಲಿ 1.5 year ಮೇಲಾಗೋಗಿದೆ, ಹೋಗೇ ಇಲ್ಲ. ಇದ್ರೆ ಸಡನ್ನಾಗಿ ಸ್ನೋ ಆಗ್ತಿದೆ ಗೈಸ್. ಇಲ್ಲಿ ಅನ್ಲಿಮಿಟೆಡ್ ಕೋಕ್ ಗೈಸ್, ಎಷ್ಟಾರು ಕುಡಿಬೋದು. ಹೋಗೋವರೆಗೂ ತುಂಬಿಸ್ತಾ ಇರಬೇಕು, ಕುಡಿತಾ ಇರಬೇಕು ಗೈಸ್. ನಾನು ಅರ್ಮೇನಿಯಾಗೆ ಫಸ್ಟ್ ಬಂದಾಗ ಇದ್ದಿದ್ದ ಮನೆ ಇದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೌಲ್ಯಗೌಡ ವ್ಲಾಗ್ಸ್. ಸೊ ಏನಂದರೆ, ನಮಗೆ ರಜೆ ಇನ್ನೇನು ಮುಗಿಯೋಕ್ಕೆ ಬಂದಿದೆ. ಅಂದರೆ ಇನ್ನೂ ಯಾವಾಗ ಕಾಲೇಜ್ ಸ್ಟಾರ್ಟ್ ಅಂತ ಹೇಳಿಲ್ಲ. ಬಟ್ ಅದರ ಮುಂಚೆ ನಾವು ಸುಮ್ಮನೆ ಓಡಾಡೋಣ ಅಂತ ಅಂದ್ಬಿಟ್ಟು ಹೋಗ್ತಿದ್ದೀವಿ. ಎಲ್ಲಿಗೆ ಅಂದರೆ ಡಾಲ್ಮಾ ಗಾರ್ಡನ್ ಮಾಲ್ ಅಂತ ಇದೆ ಇಲ್ಲಿ. ಸೊ ಅಲ್ಲಿಗೆ ಹೋಗ್ತಾಯಿದ್ದೀವಿ. ಈ ಒಂದು ಮಾಲ್ ತುಂಬಾ ಚೆನ್ನಾಗಿದೆ. ನಾನು ಆ ಮಾಲಿಗೆ ಹೋಗಿ ಎಷ್ಟು ನಿಯರ್ಲಿ 1.5 year ಮೇಲಾಗೋಗಿದೆ, ಹೋಗೇ ಇಲ್ಲ, ಇಲ್ಲೇ ಇತ್ಕೊಂಡು. ಸೊ ಇವತ್ತು ಹೋಗ್ತಿರೋದು ಆಫ್ಟರ್ ಮೆನಿ ಡೇಸ್. ಲೆಟ್ಸ್ ಗೋ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ಯೋರ್ ಸಪೋರ್ಟ್. ಸೊ ವಿತೌಟ್ ಎನಿ ಫರ್ದರ್ ಡಿಸ್ಕಷನ್ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ನಾವು ಈಗ ನಡ್ಕೊಬರ್ತಿದ್ವಿ, ಅಂದರೆ ಮಾಲ್ ಹತ್ರನೇ ಇದೆ ಆ್ಯಕ್ಚುಲಿ. ಸೊ ನಡ್ಕೊಬರ್ತಿದ್ರೆ ಸಡನ್ನಾಗಿ ಸ್ನೋ ಆಗ್ತಿದೆ ಗೈಸ್. ನಿಮ್ಗೆ ಕಾಣಲ್ಲ, ಚಿಕ್ಕಕ್ಕಾಗ್ತಿದೆ. ಫೈನಲಿ ನನ್ನ ವಿಶ್ಯು ಅಪ್ಪ, ನಾ ಎಷ್ಟು ಕೇಳ್ಕೊಂಡಿದ್ದು ಸ್ನೋ ಆಗಲಿ ಅಂತ. ಈ ಇಯರ್ ಆಗೇ ಇರಲಿಲ್ಲ. ಆ್ಯಂಡ್ ಫೈನಲಿ ಸ್ನೋ ಆಗ್ತಿದೆ, ತುಂಬಾ ಖುಷಿ ಆಗ್ತಿದೆ. ಇಲ್ಲಿ ಚಿಕ್ಕ ಡ್ರಾಪ್ಲೆಟ್ಸ್ ಬೀಳ್ತಿದೆ. ಇದು ಹಿಂಗೆ ಕಂಟಿನ್ಯೂ ಆದರೆ ನಾವು ಮಾಲಿಂದ ಈಚೆ ಬರೋ ಅಷ್ಟರಲ್ಲಿ ಫುಲ್ ಬಿದ್ದಿರುತ್ತೆ ಗೈಸ್. ಅವಾಗ ತೋರಿಸ್ತೀನಿ. ಇವಾಗ ಹೋಗ್ತಿದ್ವಿ ಫೈನಲಿ. ಗೈಸ್ ವೆದರ್ ನೋಡಿ ಇವತ್ತಿಂದ ಹೇಗಿದೆ. ಫುಲ್ ಕ್ಲೌಡಿ ಇತ್ತು. ಬಟ್ ನೋಡಿದ್ರೆ ಸ್ನೋ ಬೀಳುತ್ತೆ ಅಂತ ಅಂದ್ಕೊಂಡೇ ಇಲ್ಲ. ಚಿಕ್ಕಕ್ಕೆ ಬೀಳ್ತಿದೆ ಗೈಸ್. ಐ ವಾಸ್ ಈಗಲ್ಲಿ ವೇಟಿಂಗ್ ಟು ಸಿ ಸ್ನೋ. ಫೈನಲಿ ಇವತ್ತು ತುಂಬಾ ಖುಷಿ ಆಗ್ತಿತ್ತು. ಅದು ಯಾಕೆ ಅಂತ ಗೊತ್ತಿಲ್ಲ, ಇದಕ್ಕೆ ಅನಿಸುತ್ತೆ. ಇನ್ನೇನು ಮಾಲ್ ಹತ್ರ ಬಂದ್ವಿ ಗೈಸ್. ಇದೇ ಮಾಲ್ ನಾನು ಹೇಳಿದ್ದು, ಡಾಲ್ಮಾ ಗಾರ್ಡನ್ ಮಾಲ್ ಅಂತ. ಇದೆಲ್ಲ ಸಿಗುತ್ತೆ. ಫುಲ್ ಎಲ್ಲ ಸಿಟಿ ಮಾಲ್ ಎಲ್ಲ ಇದರೊಳಗೆ ಇದೆ. ಫುಲ್ ದೊಡ್ಡದು ಆ್ಯಂಡ್ ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಸ್ ಇದು. ಇದೆಲ್ಲ ಕಾರ್ ಪಾರ್ಕಿಂಗ್ ಇಟ್ಟಿದ್ದಾರೆ ಗೈಸ್. ಫೈನಲಿ ಮಾಲ್ ಒಳಗಡೆ ಬಂದ್ವಿ. ನೋಡಿ, ಕ್ರಿಸ್ಮಸ್ ಇನ್ನೂ ತೆಗ್ದಿಲ್ಲ. ಎಷ್ಟು ದೊಡ್ಡ ಮಾಲ್ ಅಂದರೆ ಮೇಲ್ಗಡೆ ಎಲ್ಲ ಶಾಪಿಂಗ್ ಇದು, ಅಂದರೆ ಫುಡ್ ಮತ್ತು ಶಾಪಿಂಗ್ ಇದೆ. ಇಲ್ಲೂ ಫುಲ್ ಶಾಪಿಂಗ್. ಇಲ್ಲೆಲ್ಲ ಗೋಲ್ಡ್, ಡೈಮಂಡ್ಸ್, ವಾಚ್ ಅದೇ ಇದೆ. ಲೆಟ್ಸ್ ಗೋ. ಯಾರಲ್ಲ ಅವಳು ಹುಡುಗಿ? ದೇವತರ ಅವಳೆ, ಒಂದು ಮಣ ಮೇಕಪ್ ಮಾಡ್ಕೊಂಡು. ಗೈಸ್ ನಾವು KFCಗೆ ಬಂದಿದ್ದೀವಿ. ಇನ್ನೊಂದು ಏನಂದರೆ ಇಂಪಾರ್ಟೆಂಟು, ಇಲ್ಲಿ ಅನ್ಲಿಮಿಟೆಡ್ ಕೋಕ್ ಗೈಸ್, ಎಷ್ಟಾರು ಕುಡಿಬೋದು. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಸೊ ಇವಾಗ ಕೋಕ್ ಮತ್ತು ಇನ್ನೇನೇನು ಬೇಕೆಲ್ಲ ಆರ್ಡರ್ ಮಾಡ್ತಿದ್ದೀವಿ. ಇಲ್ಲೆಲ್ಲ ಸಿಗುತ್ತೆ, ಪಿಜ್ಜಾ, ಬರ್ಗರ್ ಎಲ್ಲ. ಸೊ ಏನು ಬೇಕು ಅದನ್ನು ಆರ್ಡರ್ ಮಾಡೋಣ. ವಾಟ್ ಆರ್ ಯು ಆರ್ಡರಿಂಗ್ ಗೈಸ್? ಸೊ ಗೈಸ್ ಅಲ್ಲೆಲ್ಲ ನಾವು ಆರ್ಡರ್ ಮಾಡಿದ್ವಿ. ಇಲ್ಲಿ ಪಿಜ್ಜಾ ಆರ್ಡರ್ ಮಾಡೋಕ್ಕೆ ಬಂದಿದ್ದೀವಿ. ಲೆಟ್ಸ್ ಆರ್ಡರ್. ಇವಾಗ ನಾವು ಕೋಕ್ ಫಿಲ್ ಮಾಡೋಣ. Finally our coke is ready to drink. ತಗೋ. ಅಷ್ಟೇ. ನಲ್ಲಿ ಕೃತಿ ಪಿಜ್ಜಾ ಆರ್ಡರ್ ಮಾಡ್ತಿದ್ದಾಳೆ ಗೈಸ್. ಇದು ಬರೋಷ್ಟೆಲ್ಲ ಆಗುತ್ತೆ. ಅಪ್ಪ ಏನಾಯ್ತಂದ್ರೆ ನಾವು ಪಿಜ್ಜಾ ಆರ್ಡರ್ ಮಾಡಿದ್ವಿ ಆಯಿತಾ. 3 ಪಿಜ್ಜಾ, ನಂದು ಚಿಕನ್ ಇರೋದು, ಅವ್ರಿಗೆ ವೆಜ್ ಆಯಿತಾ. ಅದು ಮೀಡಿಯಮ್ ಸೈಜ್ ಮಾಡಿದ್ದು ನಾವು.
ಅವ್ರು ಮೀಡಿಯಮ್ ಸೈಜ್ ಅಂದರೆ ಅವ್ರ ಲ್ಯಾಂಗ್ವೇಜೇ ಅರ್ಥ ಮಾಡ್ಕೋತಿಲ್ಲ ಅವರು. ಏನಂದರೆ ಫುಲ್ ದೊಡ್ಡ ಪಿಜ್ಜಾ, ಫುಲ್ ದೊಡ್ಡ ಪಿಜ್ಜಾ 3 ಕೊಡ್ತಾರಂತೆ. ನಾವು ಬೇಡ ಅಂತ ಹೇಳ್ತಿದ್ವಿ, ಅರ್ಥನೇ ಮಾಡ್ಕೋತಿಲ್ಲ. ನಮ್ಮ ಪುಣ್ಯಕ್ಕೆ ಸೃಷ್ಟಿ ಇರಲಿಲ್ಲ ಅಲ್ಲಿ, ಅದಕ್ಕೆ ಇವಾಗ ಸೃಷ್ಟಿನ ಕಳಿಸಿದ್ದೀವಿ ಆರ್ಡರ್ ಮಾಡ್ಬಿಟ್ಟು ಬರೋಕ್ಕೆ. ಅದಕ್ಕೆ ಇವಾಗ ಸೃಷ್ಟಿ ಆರ್ಡರ್ ಮಾಡೋಕ್ಕೆ ಹೋಗಿದ್ದಾಳೆ. ನಾವು ಅಷ್ಟೊತ್ತಿಗೆ ಇಲ್ಲಿ ಸುಮ್ಮನೆ ಕೂತಿದ್ದೀವಿ ಗೈಸ್. ಫ್ರೆಂಚ್ ಫ್ರೈಸ್ ತಿಂತಿದ್ದೀವಿ, ಫ್ರೆಂಚ್ ಫ್ರೈಸ್. ಏ ಪುನಃ ಇವಾಗ ಕೃತಿ ಕಳಿಸಿದ್ದೀನಿ ತುಂಬಿಸ್ಕೊಬರೋಕ್ಕೆ. ಅಲ್ಲಿ ಬರ್ತಾಳೆ. ಇವಾಗ ಕೋಕ್ ತುಂಬಿಸ್ಕೊಬರೋಕ್ಕೆ ಕಳಿಸಿದ್ದೀನಿ. ಅಲ್ಲಿ ಬಂದ್ಲು. ಹಾಯ್ ಗೈಸ್. ಏನಾರು ಒಂದು ಮಾಡ್ಕೊಂಡು ಬರೋದೇ ಕೆಲಸ. ಚೆಲ್ಕೊ ಬಂದವಳಂತೆ ನಮ್ಮ ತಗೋದೆ. ಫಾಂಟ ಸ್ಟಾರ್ಟ್ ಆಗೋದು. ಫಾಂಟ ಐ ಮೀನ್ ಹಿಂಗೆ ಹೋದ ತಗಲ್ತಾ ಪಪ್ಪ ನನ್ನ ಪಕ್ಕ ಇರೋದು ಹಂಗೆಲ್ಲ ಮಾಡಿ. ನಾನು ಯಾರ ಜೊತೆ ಮಾತಾಡ್ತಾಳೆ ಇವಳು ಅಂದ್ಕೊಂಡೆ. ಎಸ್ ನೋಡಲ್ಲಿ ಇಷ್ಟೊಂಥರ. ಓ ಗುಡ್. ಮತ್ತೆ ಅಲ್ಲಿ ಪಿಜ್ಜಾ ಗೈಸ್. ಮತ್ತೆ ಇನ್ನೊಂದ್ಸರಿ ಹೋಗ್ಬಿಟ್ಟು ಫಾಂಟ ತುಂಬಿಸ್ಕೊಂಡು ಬಂದಿದ್ದೀನಿ. ಫಾಂಟನ ನೀರ ನೋಡು. ಫಾಂಟನ ಹಾಗೆ ಇನ್ನು ಹೋಗೋವರೆಗೂ ತುಂಬಿಸ್ತಾ ಇರಬೇಕು, ಕುಡಿತಾ ಇರಬೇಕು. ಹೋಗೋವಾಗೂ ತುಂಬಿಸ್ಕೊಂಡು ಹೋಗೋದು. ಫೈನಲಿ ಫುಲ್ ಸ್ಯಾಟಿಸ್ಫ್ಯಾಕ್ಷನ್. ಫುಲ್ ಚೀಸು ಸಕ್ಕತ್ತಿತ್ತು ಪಿಜ್ಜಾ. ಇವಾಗ ನಾವು ಐಸ್ ಕ್ರೀಮ್ ಆರ್ಡರ್ ಮಾಡ್ತಿದ್ದೀವಿ. ಸೊ ಅವರ್ ಡೇ ಡಸಂಟ್ ಎಂಡ್ ವಿತೌಟ್ ಐಸ್ ಕ್ರೀಮ್. ಯಾವಾಗಲೂ ಅಷ್ಟೇ. ಇನ್ನು ಸಮ್ಮರ್ ಸ್ಟಾರ್ಟ್ ಆದರೆ ಇನ್ನು ದಿನ ಐಸ್ ಕ್ರೀಮೇ. ಸೊ ಯಾ, ಇವರೆಲ್ಲ ಫೋಟೋ ತಗೊತಿದ್ದಾರೆ. ಯಾ ಗೈಸ್, ನಾವಿವಾಗ ಐಸ್ ಕ್ರೀಮ್ ಆರ್ಡರ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಎಲ್ಲೋದ್ರೂ ಈ ಕೋಕ್ ಬಾಟಲ್ ಬಿಡಲ್ಲ ನಾನು. ಕರೆಕ್ಟ್ ಹೊಡೀತು. ಇರಿ ಗೈಸ್, ಐಸ್ ಕ್ರೀಮ್ಗಳು ತೋರಿಸ್ತೀನಿ ಹೇಗಿದೆ ಅಂತ. ಇಲ್ಲಿ ನೋಡಿ ಗೈಸ್, ವಿ ಹ್ಯಾವ್ ಡಿಫ್ರೆಂಟ್ ಐಸ್ ಕ್ರೀಮ್ಸ್. ಇದೆಲ್ಲ ಕೇಳಿದ್ರೆ ಸ್ಕೂಪ್, ಒಂದು ಸ್ಕೂಪ್ ಹಾಕ್ಕೊಡ್ತಾರೆ. ಎಷ್ಟೈತೆ? 600 grams. ಓ ಇಟ್ಸ್ ಗೈಸ್, ಒಂದು ಸ್ಕೂಪಿಗೆ ಲೈಕ್ 700 grams. ಅಂದರೆ ನಿಯರ್ಲಿ 150 rupees ಇದೆ ಗೈಸ್. 600, 700 ಅಲ್ಲ, 120ಇಂದ 150 rupees. ನಂಗೆ ಅದು ತಿನ್ಬೇಕು ಅನಿಸುತ್ತೆ. ಫೈನಲಿ ನಮ್ಮ ಐಸ್ ಕ್ರೀಮ್. ನಮ್ಮಿಬ್ರು ಚಾಕ್ಲೇಟ್, ಅವಳದು ಬನಾನಾ ಮತ್ತು ಸ್ಟ್ರಾಬೆರಿ ಮಿಕ್ಸ್. ಗೈಸ್ ಫೈನಲಿ ನಾವು ಎಲ್ಲ ತಿಂದು ಎಲ್ಲ ಮುಗಿದು ಎಲ್ಲ ಕಡೆ ಓಡಾಡಿ ಇವಾಗ ವಾಪಸ್ ಓಡ್ತಿದ್ದೀವಿ. ಇನ್ನೊಂದು ಸ್ವಲ್ಪ ಇಲ್ಲಿ ಲೈಕ್ ಕೆಳಗಡೆ ಫ್ಲೋರಲ್ಲಿ ಸ್ವಲ್ಪ ಓಡಾಡಿ ವಾಪಸ್ ಹೋಗಬೇಕು. ಸೊ ಗೈಸ್ ಫೈನಲಿ ನಾವು ಹೊರಗಡೆ ಬಂದ್ವಿ. ಆ್ಯಂಡ್ ಇವಾಗ ನಾವು ಮನೆಗೆ ವಾಪಸ್ ಹೋಗ್ತಿದ್ದೀವಿ. ಆ್ಯಂಡ್ ಯಾವ ಸ್ನೋನೂ ಆಗ್ತಾಯಿಲ್ಲ ಗೈಸ್, ಸ್ಟಾಪ್ ಆಗಿಬಿಟ್ಟೈತೆ. ಸೊ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಮನೆಗೆ. ಇಟ್ ವಾಸ್ ಗ್ರೇಟ್ ಫನ್ ಆ್ಯಕ್ಚುಲಿ. ಗೈಸ್, ನಾನು ಅರ್ಮೇನಿಯಾಗೆ ಫಸ್ಟ್ ಬಂದಾಗ ಇದ್ದಿದ್ದ ಮನೆ ಇದು. ಈ ಮನೆ ಕಾಣ್ತಿದ್ಯಾ? ಆ ಮನೇಲಿ ಇದ್ದಿದ್ದು ನಾನು ಫಸ್ಟ್ ಅರ್ಮೇನಿಯಾಗೆ ಬಂದ ತಕ್ಷಣ ಇದೇ ಮನೆ. ಡಾರ್ಕ್ ಕತ್ಲೆ ಆಗಿಬಿಟ್ಟೈತಿ ಈಗ. ಆವಾಗ ಡೈಲಿ ಹೋಗ್ತಿದ್ವಿ ಗೈಸ್. ಡಾರ್ಮಾ ಮಾಲ್ ಅಂದರೆ ಡೈಲಿ, ಯಾಕಂದರೆ ಮನೆ ಹತ್ತದಲ್ಲೇ ಇದೆಯಲ್ಲ. ಸೊ ಫಸ್ಟ್ ಟೈಮ್ ನಾನು ಏಜೆನ್ಸಿ ಜೊತೆ ಬಂದಿದ್ದಲ್ಲ, ಆವಾಗ ಅವ್ರು ಅದೇ ಮನೇಲಿ ಇರಿಸಿದ್ರು. ಅಲ್ಲಿ ತುಂಬ ಜನ ಸ್ಟೂಡೆಂಟ್ಸ್ ಇದ್ದರು. ಲೈಕ್ ಅದು ಡ್ಯೂಪ್ಲೆಕ್ಸ್ ಹೌಸ್, ಬಟ್ ಹಾಸ್ಟೆಲ್ ಥರ ಮಾಡಿದ್ದಾರೆ. ಇವಾಗ ಅದು ಹಾಸ್ಟೆಲ್ಲೇ ಇದೆ. ಬಟ್ ತುಂಬ ಜನ ಇದ್ದಾರೆ ಇವಾಗ ಪ್ರೆಸೆಂಟ್ಲಿ. ನಾನು ಇಲ್ಲಿದ್ದೆ. ಆಮೇಲೆ ಬೇರೆ ಕಡೆ ನಾನು ಮಿಯಾಮಿ ಹೋಟೆಲ್ ಅಂತ ಹೇಳ್ತೀನಲ್ವ, ಒಂದು ಸರಿ ಕೃತಿ ಬರ್ಡೇಗೆ ಹೋಗಿದ್ವಲ್ಲ, ಆಮೇಲೆ ಅಲ್ಲಿ ಶಿಫ್ಟ್ ಆಗಿ ಆಮೇಲೆ ನೆಕ್ಸ್ಟ್ ಇಯರಿಂದ ನಾವು ಮನೆ ಮಾಡ್ಕೊಂಡಿದ್ದು ಸಪ್ರೇಟ್. ಆ್ಯಂಡ್ ದೋಸ್ ಡೇಸ್ ವಾಸ್ ಸೀರಿಯಸ್ಲಿ ಸಖತ್ತಿತ್ತು. ಒಂದು ಸಖತ್ ಅಂದರೆ ಯಾರೂ ಇರ್ತಿರ್ಲಿಲ್ಲ ಗೈಸ್. ನಾವೇ ಏಜೆನ್ಸಿ ಅವ್ರ ಈ ಥರ ಬಿಟ್ಬಿಟ್ಟು ಹೊಟ್ಟೋದ್ರು. ಏನೋ ಒಂಥರ ಡಿಫ್ರೆಂಟ್. ಇಲ್ಲಿ ಏನೋ ಲೈಟೇ ಇಲ್ಲ. ನಾನು ಲೈಟು ಇರೋ ಕಡೆ ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್, ನಾವು ಫೈನಲಿ ಮನೆಗೆ ಬಂದ್ವಿ. ಆ್ಯಂಡ್ ಏನಂದರೆ ನಮಗೆ ನಾಳಿದಿಂದನೇ ಕ್ಲಾಸ್ ಸ್ಟಾರ್ಟು. ಟೈಮ್ ಟೇಬಲ್ ಕೂಡ ಕಳಿಸಿದ್ದಾರೆ. ಇನ್ಮೇಲೆ ಮಿಷಿನ್ಗಳು ಸ್ಟಾರ್ಟ್ ಆಗುತ್ತೆ. ಕೃತಿ ಎಷ್ಟು ಸ್ನ್ಯಾಪ್ ಆಗ್ತಿದ್ಯಾ? ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಬಾಯ್.
ಹೇಗಿದೆ ಗೈಸ್ ನನ್ನ ಕೂದಲು ನೋಡಿ ಅಷ್ಟು